ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಸಿಂಹ ರಾಶಿಯ ರಾಶಿ ಫಲ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ, ಆದಾಯದಲ್ಲಿ ಹಣಕಾಸಿನ ಹರಿವು ಚೆನ್ನಾಗಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತದೆ. ಆದರೆ ಧಾರ್ಮಿಕ ಕಾರ್ಯಗಳಿಗೆ ಹಣಕಾಸು ಖರ್ಚಾಗ್ತದೆ. ವಾಹನ ರಿಪೇರಿಗೆ ಸ್ವಲ್ಪ ಖರ್ಚು ಬರ್ಬೋದು. ಹೂಡಿಕೆ ಮಾಡುವಾಗ ಯಾವುದೇ ಥರ ಆತರ ಬೇಡ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ನೋಡುವಂಥದ್ದಾದರೆ, ಕಚೇರಿಯಲ್ಲಿ ತಮಗೆ ಪ್ರಭಾವ ಹೆಚ್ಚಾಗ್ತದೆ. ಹೊಸ ಜವಾಬ್ದಾರಿಗಳನ್ನು ತಮಗೆ ಸಿಗ್ತದೆ. ನೀವೇನಾದರೂ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದರೆ ಈ ತಿಂಗಳಲ್ಲಿ ತಮಗೆ ಸಿಹಿ ಸುದ್ದಿ ಸಿಗ್ತದೆ. ಟೀಮ್ ವರ್ಕ್ ತಮಗೆ ಹೆಚ್ಚು ಯಶಸ್ಸನ್ನು ತಂದುಕೊಡ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ, ವ್ಯಾಪಾರದಲ್ಲಿ ಹೊಸ ಆಯಾಮಗಳನ್ನು ತೆಗೆದುಕೊಳ್ಳುತ್ತದೆ. ಟೆಂಡರ್ಗಳ ಮೂಲಕ ದೊಡ್ಡ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ತಾವು ಬಿಸ್ನೆಸ್ದಲ್ಲಿ ತಮ್ಮ ವೈರಿಗಳು ತಮ್ಮನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ತಮ್ಮ ಚಾಣಾಕ್ಷತನದಿಂದ ತಾವು ಗೆದ್ದು ಬರ್ತೀರಾ. ಇನ್ನು ಚಿನ್ನಾಭರಣ, ಬಟ್ಟೆ ವ್ಯಾಪಾರ ಮಾಡುವಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭಯೋಗ ಆಗ್ತದೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರದಲ್ಲಿ ನೋಡುವಂಥದ್ದಾದರೆ, ತಮಗೆ ತಂದೆ ಕಡೆಯಿಂದ ಬೆಂಬಲವನ್ನು ಸಿಗ್ತದೆ. ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಂಥ ಸಾಧ್ಯತೆ ತುಂಬ ಹೆಚ್ಚಾಗ್ತದೆ. ಇನ್ನು ದಾಂಪತ್ಯ ವಿಚಾರದಲ್ಲಿ ನೋಡುವಂಥದ್ದಾದರೆ, ಸಂಗಾತಿಯೊಡನೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು. ಮೃದುವಾದ ಮಾತಿನಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಮತ್ತು ಪ್ರೇಮಿಗಳಿಗೆ ಈ ತಿಂಗಳು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಸಂಗಾತಿಯೊಂದಿಗೆ ದೂರದ ಪ್ರಯಾಣವನ್ನು ಬಳಸ್ತೀರಾ. ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ, ಉಷ್ಣದ ಸಮಸ್ಯೆಗಳು ತಮಗೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ನೀರಿನ ಅಂಶ ಇರುವಂಥ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡಿ. ಈ ಒಂದು ರಾಶಿಯ ಪರಿಹಾರ ಮಾರ್ಗಗಳನ್ನು ನೋಡುವಂಥದ್ದಾದರೆ, ಪ್ರತಿದಿನ ಸೂರ್ಯಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ. ಭಾನುವಾರದಂದು ಆದಿತ್ಯ ಸ್ತೋತ್ರ ಪಠನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1 ಮತ್ತು 5. ಅದೃಷ್ಟ ಬಣ್ಣ ಕೇಸರಿ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಕೋಪದ ಮೇಲೆ ಹಿಡಿತ ಇದ್ದರೆ ಈ ತಿಂಗಳು ನೀವು ಅಸಾಧ್ಯವಾದುದನ್ನು ಸಾಧಿಸ್ತೀರಾ. ನಿಮ್ಮದು ಕೂಡ ಸಿಂಹ ರಾಶಿ ಆಗಿದ್ರೆ ಓಂ ನಮಃ ಸೂರ್ಯದೇವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.